ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತು ನೋಡಿ ರಾಗಿ ಮುದ್ದೆ ಮತ್ತು ಬಸ್ಸಾರು ಮಾಡ್ತಾ ಇದ್ದೇನೆ. ಇಲ್ಲೀಗ ನಾನು ಹೆಸರು ಬೇಳೆ ತೊಗೊಂಡಿದ್ದೇನೆ ಮತ್ತು 2 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟೀಗ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜೀರಿಗೆ, ನೆಕ್ಸ್ಟ್ 1 ಕಟ್ಟು ಪಾಲಕ್ ಸೊಪ್ಪು ಮತ್ತು 1 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳ್ಕೊಂಡು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಂತ್ಯ ಆಯಿತು. ಈಗ ನೋಡಿ, ಇದು ಪಾಲಕ್ 1 ಕಟ್ಟು ತೊಗೊಂಡಿದ್ದೇನೆ. ಇದಕ್ಕೀಗ 1 ಟೊಮೆಟೊ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಇಷ್ಟು ಸಾಕು. ಈಗ ಬೇಕಾದರೆ ಮತ್ತೆ ನಾವು ಹಾಕ್ಕೊಳ್ಬೋದು. ಅದನ್ನು ಬೇಯಲಿಕ್ಕೆ ಬೇಕಾದಷ್ಟು ನೀರಿಟ್ಟು ನೋಡಿ 4 ವಿಶಿಲ್ ತರಿಸಿ ಕುಕ್ಕರಲ್ಲಿ. ಇವಾಗ ನೋಡಿ ಒಂದು 5 ನಿಮಿಷ ಬಿಟ್ಟೀಗ ಓಪನ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಕರಗಿದೆ. ಒಂದು 4 ವಿಶಿಲ್ ಹಾಕಿದ್ದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ನೋಡಿ ಚೆನ್ನಾಗಿ ಆಗಿದೆ. ಒಂದು ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ಳಿ. ಮತ್ತು ಹಸಿಮೆಣಸು ನೀವು ಬೇಕಾದರೆ ಮೊದಲೇ ಹಸಿಮೆಣಸು ಸಹ ಹಾಕ್ಬೋದು, ಮತ್ತೆ ಹಾಕಿದರೂ ಆಗ್ತದೆ. ನಾನು ಅದು ಕರಗಿ ಹೋಗ್ತದಲ್ಲ ಅಂತ ಈಗ ಹಾಕ್ತಾ ಇದ್ದೀನಿ. ಹಸಿಮೆಣಸು ಈಗ ಇಳಿಸ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಖಾರ ಬೇಕಾದರೆ ಮಾತ್ರ ಮೆಣಸು ಹುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಹಸಿಮೆಣಸು ತುಂಬ ಖಾರ ಇರಲಿಲ್ಲ, ಅದು ಹಾಗೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಈಗ ಮೆಣಸು ಹುಡಿ ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದರೆ ನಮ್ಮ ಬಸ್ಸಾರು ರೆಡಿ ಆಗ್ತದೆ. ಇದಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಸಹ ಹಾಕುವ. ನೋಡಿ, ಇಷ್ಟು ಬಸ್ಸಾರು ಆಯ್ತು ನಂದೀಗ. ನೋಡಿ, ಒಂದು ಒಗ್ಗರಣೆ ನೋಡಿ. ರಾಗಿ ಮುದ್ದೆ ಮಾಡೋ ವಿಧಾನ ನಿಮಗೆ ಗೊತ್ತಿರ್ಬೋದು. ನಾನು ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೆ. ರಾಗಿ ಮುದ್ದೆ ಮತ್ತು ಒಂದು ಚಟ್ನಿ ಮಾಡಿ ಒಂದು ಹಾಕಿದ್ದೆ. ಇವಾಗ ನಾನಿಲ್ಲಿ 2 ಗ್ಲಾಸ್ ನೀರು ಇಟ್ಟಿದ್ದೇನೆ. ಅದಕ್ಕೆ 1 ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟು ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇವಾಗ ಅದನ್ನು ನೋಡಿ ಚೆನ್ನಾಗಿ ಕೈ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಉಂಡೆ ಕಟ್ಟುತ್ತೆ. ಉಂಡೆ ಕಟ್ಟಬಾರ್ದು, ಚೆನ್ನಾಗಿ ಕೈ ಹಾಕ್ತಾನೆ ಇರಬೇಕು. ನಿಮಗೆ ಬೇಕಾದರೆ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ಬೆಂಕಿ ಸಹ ಮೀಡಿಯಮ್ ಫ್ಲೇಮಲ್ಲಿ ಇದೆ, ಸೊ ತೊಂದರೆ ಇಲ್ಲ. ಚೆನ್ನಾಗಿ ಹಾಗೆ ಕೈ ಆಡಿಸ್ತಾನೇ ಇರಬೇಕು. ನೀರು ತೆಗ್ದು ನಾವು 2 ಗ್ಲಾಸ್ ಇಡ್ತೀವಲ್ವ, ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ತೆಗೆದಿಟ್ಟರೂ ಆಗ್ತದೆ. ತೆಗೆದಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಹೀಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಒಂದು 5 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಬೋದು. ನಂದು ಒಂದು ಸೈಡ್ ಬಸ್ಸಾರು ರೆಡಿ ಆಗ್ತಾಯಿತ್ತು. ಇದು ವಿಡಿಯೋ ನಾನು ಇಟ್ಟಿದ್ದೇನೆ ನೋಡಿ. ಈ ಸೈಡ್ ಬಸ್ಸಾರಿಗೂ ಅದು ಸಹ ನೋಡ್ಕೊಳ್ತಾ ಇದ್ದೆ. ಗ್ಯಾಸಲ್ಲಿ ಮಾಡ್ತಾಯಿದ್ದೆ, ಅದು ಇದು 2 ಸಹ ಮಾಡ್ತಾಯಿದ್ದೆ ನಾನು.
ರಾಗಿ ಮುದ್ದೆ ಸಹ ಮಾಡಿದ್ದೇನೆ. ಆಯ್ತು, ಈಗ ರೆಡಿ ಆಯಿತು. ಇನ್ನು ಬಸ್ಸಾರು ಮತ್ತು ರಾಗಿ ಮುದ್ದೆ ತಿನ್ನೋದೊಂದೇ ಬಾಕಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.